ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಕಾವ್ಯ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪುಟ್ಟ ಮಕ್ಕಳಿಗೆ ಅಂದರೆ ಮನೇಲಿ ತುಂಬಾ ಚಿಕ್ಕ ಮಕ್ಕಳಿದ್ರೆ ಅಂದರೆ ನವಜಾತ ಶಿಶುಗಳಿದ್ದರೆ ತುಂಬಾ ಹೊಟ್ಟೆ ನೋವು ಮತ್ತು ಹೊಟ್ಟೆ ಉಬ್ಬರ ಮತ್ತು ಅಷ್ಟೇ ಅಲ್ಲದೆ ಸರಿಯಾಗಿ ಡೈಜೆಷನ್ ಅನ್ನೋದು ಆಗ್ತಾ ಇರೋದಿಲ್ಲ. ಕೆಲವು ಮಕ್ಕಳಲ್ಲಿ ಫ್ರೀ ಟರ್ಮ್ ಆಗಿರುತ್ತೆ. ಇಂಟರ್ನಲ್ ಆರ್ಗನ್ಸ್ ಅನ್ನೋದು ಅಷ್ಟಾಗಿ ಡೆವಲಪ್ಮೆಂಟ್ ಆಗಿರೋದಿಲ್ಲ. ಅಷ್ಟೇ ಅಲ್ಲದೆ ಮಕ್ಕಳುಗಳು ಸರಿಯಾದ ಸಮಯಕ್ಕೆ ಸರಿಯಾಗಿ ಮೋಷನ್ನ ಹೋಗ್ತಿರೋದಿಲ್ಲ. ಹಾಗೆ ಸರಿಯಾಗಿ ಜೀರ್ಣಕ್ರಿಯೆನೂ ಕೂಡ ಆಗ್ತಿರೋದಿಲ್ಲ. ಇಂತಹ ಎಲ್ಲ ಸಮಸ್ಯೆಗಳಿಗೆ ಒಂದು ಗುಡ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಹಾಗೆ ನ್ಯೂಬಾರ್ನ್ ಬೇಬಿಗಳಲ್ಲಿ, ನವಜಾತ ಶಿಶುಗಳಲ್ಲಿ ಇಲ್ಲ ಎಳೆಯ ಮಕ್ಕಳುಗಳಲ್ಲಿ ಈ ರೀತಿಯ ತೊಂದರೆಗಳು ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು. ಮಕ್ಕಳು ಸುಮ್ಮನೆ ಅಳ್ತಾನೆ ಇರುತ್ತೆ. ಏನಕ್ಕೆ ಯಾವ ರೀಸನ್ಗೋಸ್ಕರ ಮಕ್ಕಳು ಅಳುತ್ತೆ ಅನ್ನೋದೇ ನಮಗೆ ಗೊತ್ತಾಗಲ್ಲ ಸಮ್ಟೈಮ್ಸು. ಸೊ ಈ ಥರ ಆಗಿರ್ಬೋದೇನೋ, ಆಗಿಲ್ದಲೇ ಇರ್ಬೋದೇನೋ, ಬಟ್ ಈ ಥರ ಹೊಟ್ಟೆ ನೋವಾಗೋದು, ಹೊಟ್ಟೆ ಉಬ್ಬರ ಇರೋದು ಈ ಟೈಮಲ್ಲೆಲ್ಲ ಗೊತ್ತಾಗುತ್ತೆ. ಅಂದರೆ ಹೊಟ್ಟೆ ಮುಟ್ಟು ನೋಡಿದ ತಕ್ಷಣ ಮಕ್ಕಳಿಗೆ ಗಟ್ಟಿಯಾಗಿ ಸಿಗುತ್ತೆ. ಸೊ ಆ ಟೈಮಲ್ಲಿ ಮಕ್ಕಳು ತುಂಬಾ ಅಳ್ತಾ ಇರುತ್ತೆ. ಆವಾಗ ಈ ಥರ ಒಂದು ಮನೆಮದ್ದನ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ತುಂಬಾ ಯೂಸ್ಫುಲ್ ಇದೆ. ಮಕ್ಕಳಿಗೆ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ಹೊಟ್ಟೆ ಗಟ್ಟಿ ಆಗೋದು ಆ ಥರ ಇದ್ದಾಗ ಈಗ ಬೇಗ ಇನ್ಸ್ಟೆಂಟಾಗಿ ಪರಿಹಾರ ಕೊಡುವಂತಹ ಟ್ರೆಡಿಷ್ನಲ್ ಮನೆಮದ್ದಂತಲೇ ಹೇಳ್ಬೋದು. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಬರೀ 3 ಪದಾರ್ಥಗಳಷ್ಟೇ ಯೂಸ್ ಮಾಡಿರೋದು, ಜಾಸ್ತಿ ಏನಿಲ್ಲ. ಆದರೂ ಕೂಡ ಇದು ಒಂದು ಬೆಸ್ಟ್ ಸೊಲ್ಯೂಷನ್ ಆಗಿ ವರ್ಕ್ ಮಾಡುತ್ತೆ ಮಕ್ಕಳಿಗೆ ಹೊಟ್ಟೆ ನೋವು ಬರೋದು, ಹೊಟ್ಟೆ ಉಬ್ಬರಾಗೆ. ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ ಹರಳೆಣ್ಣೆನ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಕಾಯಿಸಿರುವಂತಹ ಹರಳೆಣ್ಣೆನ ತೊಗೊಂಡಿದ್ದೀನಿ. ಆನಂತರ ಒಂದು 5 ವಿಳೆದೆಲೆನ ತೊಗೊಂಡಿದ್ದೀನಿ. ನೆಕ್ಸ್ಟು ಈ ಥರ ಒಂದು ದೀಪ ತೊಗೊಂಡಿದ್ದೀನಿ. ಫಸ್ಟು ಏನು ಮಾಡಬೇಕಂತ ಅಂದರೆ ವಿಳೆದೆಲೆಗೆ ಸುತ್ತ ಹಿಂದೆ ಮತ್ತು ಮುಂದೆ 2 ಸೈಡೂ ನಾವು ಏನು ಮಾಡ್ತೀವಿ, ಹರಳೆಣ್ಣೆನ ಹಚ್ಕೊತೀವಿ. ನೀಟಾಗಿ ಹರಳೆಣ್ಣೆನ ಹಚ್ಕೊಂಡಿದ ನಂತರ ದೀಪದಲ್ಲಿ ಇದನ್ನು ನಾವು ಸುಡ್ತೀವಿ. ಅಂದರೆ ತುಂಬ ಸೀದೋಗೋ ಥರ ಅಲ್ಲ, ಸ್ವಲ್ಪ ಚೆನ್ನಾಗಿ ಅದು ಬಿಸಿ ಆಗಬೇಕು. ಆ ಥರ ವಿಳೆದೆಲೆನ ಸುಟ್ಕೊಳ್ಬೇಕು ದೀಪದಲ್ಲಿ. ಆನಂತರ ಚೆನ್ನಾಗಿ ಎಲ್ಲ ಕಡೆಯೂ ಅಂದರೆ ಫ್ರಂಟು ಬ್ಯಾಕ್ 2 ಸೈಡೂ ಕೂಡ ಕರೆಕ್ಟಾಗಿ ಸುಟ್ಕೊಳ್ಬೇಕು. ಸುಟ್ಕೊಂಡಿದ ನಂತರ ಆರಬೇಕು ಸ್ವಲ್ಪ. ಅಂದರೆ ಇವಾಗ ಮಕ್ಕಳಿಗೆ ಸ್ನಾನ ಮಾಡಿಸ್ತೀವಲ್ಲ, ಅಷ್ಟು ಬಿಸಿ ಇದ್ದರೆ ಸಾಕು. ಆ ಥರ ಆರ್ಕೊಳ್ಬೇಕು. ಅದು ಆರಿದ ನಂತರ ಏನು ಮಾಡಬೇಕಂದ್ರೆ ಆ ಎಲೆನ ಪಾಪುವಿನ ಹೊಟ್ಟೆ ಮೇಲೆ ಮತ್ತು ಸುತ್ತ ಇಡಬೇಕು. ಎಲ್ಲ ಭಾಗ, ಹೊಟ್ಟೆ ಭಾಗ, ಎದೆ ಭಾಗ ಸುತ್ತಲೂ ನಾವು ಇಡ್ತಾ ಬರಬೇಕು. ಆಗ ಇದು ಒಂದು 50 ಮಿನಿಟ್ಸ್ ಅದನ್ನು ಬಿಡಬೇಕು. ಈ ಥರ ಮಾಡೋದ್ರಿಂದ ಏನಂದರೆ ತುಂಬಾ ಯೂಸ್ಫುಲ್ ಇದೆ. ಅಂದರೆ ಇದು ಒಂದು ಇನ್ಸ್ಟೆಂಟಾಗಿ ರೆಡಿಯಾಗುವಂತಹ ಮನೆಮದ್ದು. ಬೇಗನೆ ರಿಸಲ್ಟ್ ಕೊಡುತ್ತೆ. ಮತ್ತು ಏನೇ ಹೊಟ್ಟೆ ಕಲ್ ಥರ, ಗಂಟು ಥರ ಏನಾದರೂ ಊದ್ಕೊಂಡಿರೋ ಥರ ಅನಿಸಿದ್ರೆ ಇದನ್ನು ಮಾಡಿದ್ದು ಒಂದು 1 ಅವರ್ 2 ಅವರ್ಸಲ್ಲೇ ಇದನ್ನು ನಾವು ರಿಸಲ್ಟ್ನ ನೋಡ್ಬೋದು. ಆವಾಗ ಸಾಫ್ಟ್ ಆಗುತ್ತೆ ಹೊಟ್ಟೆ. ಏನೇ ಕಲ್ ಥರ ಸಿಗುತ್ತೆ ಅನ್ನೋದು ಆ ಥರ ಏನಾದರೂ ಫೀಲ್ ಆದರೆ ಇದನ್ನು ಹಾಕ್ಕೊಂಡಿದ ನಂತರ ನೀವು ಅದನ್ನು ನೋಡ್ಬೋದು. ಹೊಟ್ಟೆ ಎಲ್ಲ ನೀಟಾಗಿ ಸಾಫ್ಟ್ ಅನಿಸುತ್ತೆ. ಇದು ಆಲ್ಮೋಸ್ಟ್ ಅಂದರೆ ನ್ಯೂಬಾರ್ನ್ ಬೇಬಿಗಳಲ್ಲಿ ಅಂದರೆ ನವಜಾತ ಶಿಶುಗಳಲ್ಲಿ, ತುಂಬ ಎಳೆ ಮಕ್ಕಳುಗಳಲ್ಲಿ ಕಾಮನಾಗಿ ಕಾಣಿಸ್ಕೊಳ್ಳುವಂತಹ ಪ್ರಾಬ್ಲಮ್ ಇದು. ಅಂದರೆ ಮಕ್ಕಳು ಸಮ್ಟೈಮ್ಸು ಅಳ್ತಾನೆ ಇರುತ್ತೆ. ಯಾವ ರೀಸನ್ಗೋಸ್ಕರ ಮಕ್ಕಳು ಅಳ್ತಾನೆ ಇರುತ್ತೆ ಅನ್ನೋದನ್ನ ನಮಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಸೊ ಸಮ್ಟೈಮ್ಸ್ ಎಲ್ಲ ಊಟ ಮಾಡಿದ್ರು, ನಿದ್ದೆ ಮಾಡಿದ್ರು ಏನೋ ಒಂಥರ ಇರಿಟೇಷನ್ ಆಗಂಗೆ, ಹೊಟ್ಟೆಲಿ ಏನೋ ಸಂಕಟ ಆದಂಗೆ ಅನಿಸ್ತಾ ಇರುತ್ತೆ ಅಂದ್ಕೊಳ್ಳಿ. ಆ ಟೈಮಲ್ಲಿ ಈ ಥರ ಒಂದು ಬೆಸ್ಟ್ ಸೊಲ್ಯೂಷನ್ ಆಗಿ ನಾವು ಮಾಡ್ಕೊಳ್ಳೋದ್ರಿಂದ ಮಕ್ಳಿಗೂ ಆರಾಮ್ ಅನಿಸುತ್ತೆ. ಮಕ್ಕಳು ಕೂಡ ಆವಾಗ ಅಳೋದು ನಿಲ್ಲುತ್ತೆ ಮತ್ತು ಆರಾಮಾಗಿ ನಿದ್ದೆನೂ ಕೂಡ ಚೆನ್ನಾಗಿ ಮಾಡ್ತಾರೆ. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಇದೆ. ನೋಡಿ, ಈ ಥರ ಎಲ್ಲ ಸುತ್ತನೂ ಹೊಟ್ಟೆಯ ಭಾಗದಲ್ಲಿ ಸುತ್ತನೂ 5 ಎಲೆನೂ ಈ ಥರ ಬಿಸಿ ಮಾಡಿ ನಾವು ಇಲ್ಲಿ ಹಾಕಿದ್ದೀವಿ. ಈ ಥರ ಹಾಕೋದ್ರಿಂದ ಯಾವುದೇ ರೀತಿಯಾದ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ಹೊಟ್ಟೆ ಊದ್ಕೊಳ್ಳೋದು, ಏನೇ ಹೊಟ್ಟೆ ಗಂಟು ಥರ ಆಗಿದ್ದರೆ ಮತ್ತು ಕಲ್ ಥರ ಸಿಗ್ತಾ ಇದ್ದರೆ ಈ ಥರ ಹಾಕೋದ್ರಿಂದ ತುಂಬಾ ಯೂಸ್ಫುಲ್ ಇದೆ. ಇದರಿಂದ ಮಕ್ಕಳಿಗೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಆನಂತರ ಇದು ಹಾಕಿ ಒಂದು 50 ಮಿನಿಟ್ಸ್ ಆದರೂ ನಾವು ಒಂದು 50-20 ಮಿನಿಟ್ಸ್ ಆದರೂ ಬಿಡಬೇಕಾಗತ್ತೆ. ಏನಂದರೆ ಎಲ್ಲ ಕಡೆಯೂ ನೀಟಾಗಿದೆ ಏನಾಗುತ್ತೆ, ಸ್ಪ್ರೆಡ್ಡಾಗಿ ನೀಟಾಗಿ ಕಚ್ಕೊಂಡಿರುತ್ತೆ ಹೊಟ್ಟೆಗೆ. ಇದು ಹೊಟ್ಟೆಗೆ ಅಂಟ್ಕೊಂಡಿರೋದ್ರಿಂದನೇ ಏನಾಗುತ್ತೆ ಅಂದರೆ ಆವಾಗಲೇ ಹೊಟ್ಟೆ ನೀಟಾಗಿ ಬಿಗಿಯಾಗಿರೋದೆಲ್ಲ ರಿಲೀಫ್ ಆಗೋದು. ಸೊ ತುಂಬಾ ಯೂಸ್ಫುಲ್ ಇದೆ.
ಇನ್ನು ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.